ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಹಲವು ಯೋಜನೆಗಳ ವಿಚಾರದಲ್ಲಿ ಸಂಘರ್ಷ ತಾರಕಕ್ಕೇರಿದೆ. ಮೊದಲು ತೆರಿಗೆ ಹಣ ಪಾವತಿ, ನೀರಾವರಿ ಯೋಜನೆಗಳು, ರೈಲ್ವೆ ಯೋಜನೆಗಳು ಮತ್ತು ಆಯುಷ್ಮಾನ್ ಕಾರ್ಡ್ ವಿಚಾರವಾಗಿ ಸಿದ್ದರಾಮಯ್ಯ ಸರ್ಕಾರ, ಪ್ರಧಾನಿ ಮೋದಿ ಸರ್ಕಾರದ ಮಧ್ಯೆ ಸಂಘರ್ಷ ಶುರುವಾಗಿತ್ತು. ಇದೀಗ ಇನ್ನೊಂದು ಯೋಜನೆಯಲ್ಲಿ ಎರಡು ಸರ್ಕಾರಗಳ ಮಧ್ಯೆ ತಿಕ್ಕಾಟ ಸ್ಟಾರ್ಟ್ ಆಗಿದೆ. ಈ ಸಂಘರ್ಷದಿಂದ ಬಡವರ ಹೊಟ್ಟೆ ಒಡೆಯುವ ಕೆಲಸ ಶುರುವಾಗಿದೆಯಾ ಎಂಬ ಅನುಮಾನ ಕಾಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳ ಸ್ಥಗಿತ. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರ ಮಧ್ಯೆ ಹೊಸ ಜಟಾಪಟಿ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ದ ಜನೌಷಧಿ ಕೇಂದ್ರಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಉಚಿತವಾಗಿ ಔಷಧಿ ನೀಡುವಾಗ ಆಸ್ಪತ್ರೆ ಆವರಣದಲ್ಲಿ ಔಷಧ ಮಾರಾಟದ ಅಗತ್ಯವಿಲ್ಲ. ಕೇವಲ 180 ಸರ್ಕಾರಿ ಆಸ್ಪತ್ರೆಗಳ ಕೇಂದ್ರಗಳನ್ನು ತೆರವುಗೊಳಿಸುವ ಬಗ್ಗೆ ಚರ್ಚಿಸಲಾಗಿದೆ. ಉಳಿದ 1220 ಕೇಂದ್ರಗಳು ಕಾರ್ಯನಿರ್ವಹಿಸಲಿವೆ. ಅಲ್ಲದೆ ಜನೌಷಧಿ ಕೇಂದ್ರಗಳಲ್ಲಿ ಬ್ರಾಂಡೆಡ್ ಔಷಧಿ ಮಾರಾಟದ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರದು. ಆಯ್ತಾ? ಜನ ನಮ್ಮಲ್ಲಿ ಉಚಿತ ಔಷಧಿ ಸಿಗ್ತದೆ, ಉಚಿತವಾಗಿ ಅವ್ರು ತಗೊಂಡು ಹೋಗಬೇಕು, ಫ್ರೀಯಾಗಿ ತಗೊಂಡು ಹೋಗಬೇಕು ಅಷ್ಟೇ. ನಮ್ದು ಇನ್ನೇನಿಲ್ಲ, ಅವ್ರ ವಿರುದ್ಧ ಅದು ಇದು ಏನಿಲ್ಲ. ನಮ್ಮಲ್ಲಿ ಈಗ ಕೆಲವು ಕಡೆ ಜನೌಷಧಿ ಕೇಂದ್ರನೂ ಇದೆ, ಕೆಲವು ಕಡೆ ಖಾಸಗಿ ಫಾರ್ಮಸಿಗಳು ಕೂಡ ಇದೆ. ಸೊ ಅದನ್ನ ನಾವು ಫಾರ್ಮಸಿ ಇರಬಾರದು, ನಮ್ಮ ಜನರಿಗೆ ಫ್ರೀಯಾಗಿ ಮೆಡಿಸಿನ್ ಸಿಗಬೇಕು ಅಷ್ಟೇ, ಇನ್ನೇನಿಲ್ಲ. ನೋಡಿ, ಅದೆಲ್ಲ ಇರಲಿ. ನಾನು ಹೇಳ್ತಾ ಇರುವಂತದ್ದು ಯಾಕೆ ಇದನ್ನ ನಾವು ಜನೌಷಧಿ ಕೇಂದ್ರ ಬೇಡ ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಅದೇನಾಗ್ತಾ ಇತ್ತು, ಕೆಲವು ಜನೌಷಧಿ ಕೇಂದ್ರದಲ್ಲಿ ಕೇವಲ ಆ ಔಷಧಿಗಳು ಮಾತ್ರ ಇರೋದಿಲ್ಲ, ಬ್ರಾಂಡೆಡ್ ಔಷಧಿಗಳು ಕೂಡ ಇರ್ತದೆ. ಅದು ಒಂದು ಸಮಸ್ಯೆ. ಎರಡನೇದು, ನಮ್ಮಲ್ಲಿರುವಂತದ್ದು ಡಾಕ್ಟರ್ಗಳು ಅಲ್ಲಿಗೆ ಚೀಟಿ ಬರ್ದು ಕಳಿಸೋದು, ಅಲ್ಲೇ ಹೋಗಿ ತಗೊಂಡ್ಬಿಡಿ ಅಂತ ಹೇಳುವಂಥದ್ದು, ಅದು ಮಾಡಬಾರ್ದು. ನಾವೇನು ನಮ್ಮಲ್ಲಿ ಫ್ರೀಯಾಗಿರ್ಬೇಕು. ಜನರಿಗೆ ಏನೋ ಸ್ವಲ್ಪ ಯೂಸರ್ ಚಾರ್ಜಸ್ ಅಂತ ಕೆಲವು ಇದಕ್ಕೆ ಇರ್ತದೆ, ಅದು ಬಹಳ ಒಂದು 50 ರೂಪಾಯಿ 70 ರೂಪಾಯಿ ಆತರ. ಅದು ಬಿಟ್ರೆ ಬೇರೆ ಯಾವ್ದು ಕೂಡ ಚಾರ್ಜ್ ಮಾಡಂಗಿಲ್ಲ. ಅದು ಡಯಾಗ್ನೋಸ್ಟಿಕ್ಸ್ಗಾಗ್ಲಿ ಅಥವಾ ಮೆಡಿಸಿನ್ಗಾಗ್ಲಿ. ಜನೌಷಧಿ ಜಟಾಪಟಿ. ಹೃದಯ ಸಂಬಂಧಿ ಮಾತ್ರೆ ಇತರೆ ಕಂಪನಿ ಜನೌಷಧಿ 72.80 ಪೈಸೆ 9.68 ಪೈಸೆ. ಮಧುಮೇಹ ಸಂಬಂಧಿ ಮಾತ್ರೆ ಇತರೆ ಕಂಪನಿ ಜನೌಷಧಿ 52.90 ಪೈಸೆ 5.5 ಪೈಸೆ. ಕ್ಯಾನ್ಸರ್ ಸಂಬಂಧಿ ಮಾತ್ರೆ ಇತರೆ ಕಂಪನಿ ಜನೌಷಧಿ 636.50 ಪೈಸೆ 137.50 ಪೈಸೆ. ಗ್ಯಾಸ್ಟ್ರಿಕ್ ಸಂಬಂಧಿ ಮಾತ್ರೆ ಇತರೆ ಕಂಪನಿ ಜನೌಷಧಿ 60 ರೂಪಾಯಿ 7.20 ಪೈಸೆ. ಆಂಟಿಬಯೋಟಿಕ್ ಮಾತ್ರೆ ಇತರೆ ಕಂಪನಿ ಜನೌಷಧಿ 178.30 ಪೈಸೆ 86.60 ಪೈಸೆ. ಪೇನ್ ಕಿಲ್ಲರ್ ಮಾತ್ರೆ ಇತರೆ ಕಂಪನಿ ಜನೌಷಧಿ 65.62 ಪೈಸೆ 4.38 ಪೈಸೆ. ರಾಜ್ಯದಲ್ಲಿ ಒಟ್ಟು 1400 ಜನೌಷಧಿ ಕೇಂದ್ರಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ 180 ಕೇಂದ್ರಗಳನ್ನು ಮಾತ್ರ ತೆರವುಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾಗೆ ತಗ್ಗಿ ಬಡವರ ಹೊಟ್ಟೆ ಒಡೆಯುವ ಕೆಲಸ ಮಾಡಿದೆಯಾ ಎಂಬ ಅನುಮಾನ ಕಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ ಶ್ರೀಪಾದ್, ನಾವು ಆ ರಿಪೋರ್ಟ್ಗೆ ಹೋಗೋದಕ್ಕಿಂತ ಮೊದಲು ಒಂದು ಕಾರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಜನರ ಮುಂದೆ ಈ ಕಾರಣಗಳಿಂದಾಗಿ ನಾವು ಜನೌಷಧಿ ಕೇಂದ್ರವನ್ನ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಒಂದು ಕಾರಣ ಕೊಡಬೇಕು. ಏನ್ ಕಾರಣ ಕೊಡ್ತಾ ಇದಾರೆ? ಅಲ್ಲ, ಒಂದು ಮಾತು ಅಲ್ಲಿ ನನಗೂ ಆಶ್ಚರ್ಯ ಆಯ್ತು. ದಿನೇಶ್ ಗುಂಡೂರಾವ್ ಮಾತಾಡಿದಾಗ ನಾವು ಫ್ರೀ ಕೊಡ್ತಾ ಇದೀವಿ ಅಂತಂದ್ರೆ ಅದು ಏನು ಅಂತ ಗೊತ್ತಾಗ್ಬೇಕು, ಎಲ್ಲಿಂದ ಕೊಡ್ತಾ ಇದಾರೆ ಅಂತ. ಬರೀ ದೀಪ್ತಿ ಇದಾರೆ ನಮ್ ಜೊತೆ, ಬೆಂಗಳೂರು ಎಲ್ಲ ಊರಿಂದ ತಗೋತಾ ಇದೀವಿ ವೀಕ್ಷಕರಿದ್ದಾನೆ. ಇದು ಬಹಳ ಸೀರಿಯಸ್ ಮ್ಯಾಟರ್. ಇದು ಬಹಳ ಸೀರಿಯಸ್ ಮ್ಯಾಟರ್. ಜನೌಷಧಿ ಕೇಂದ್ರಕ್ಕಿಂತಲೂ ಅಗ್ಗವಾಗಿ ಸಿಗತ್ತಾ ಅಥವಾ ಫ್ರೀ ಸಿಗತ್ತಾ? ಫುಲ್ ಫ್ರೀನೇ. ಈಗ ನಿಮಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನಾಗುತ್ತೆ ಗೊತ್ತಾ ಪಾಟೀಲ್ರೆ? ಈಗ ಯಾರಾದ್ರೂ ಒಬ್ರು ಹೋದ್ರೆ ಜನೌಷಧಿ ಅಲ್ಲಿ ಬರ್ಕೊಡ್ತಾರೆ ಡಾಕ್ಟರ್. ಜನೌಷಧಿ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಸಿಗೋದಿಲ್ಲ. ಅಲ್ಲಿ ಒಂದು 4 ಮಾತ್ರ ಇರ್ತದೆ. ಆಮೇಲೆ ನಾನು ಫಾರ್ಮಸಿಸ್ಟ್ ಆಗಿ ನಾನು ಮೆಡಿಕಲ್ ರೆಪ್ ಆಗಿ ಕೆಲಸ ಮಾಡಿದ್ದೀನಿ, ನನಗೆ ಗೊತ್ತಿದೆ ಹೆಂಗೆ ವರ್ಕ್ ಆಗತ್ತೆ ಅಂತೇಳಿ. ನೀವು ಡಾಕ್ಟರ್ ಬಳಿ ನಾವು ಹೋಗಿರ್ತೀವಲ್ವಾ, ಅವ್ರು ಅಲ್ಲಿರೋ ಔಷಧಿಗಳ ಎಲ್ಲಿದೆ ಅಂತ ಕೇಳ್ತಾರೆ. ಅವರು ಇದೆಲ್ಲಿ ಆ ಮೆಡಿಕಲ್ ಸಿಗುತ್ತೆ, ಇಲ್ಲಿ ಸಿಗುತ್ತೆ. ನಾವು ಹೇಳ್ತೀವಿ ಅಲ್ಲಿ ಮೆಡಿಕಲ್ ಸಿಗುತ್ತೆ ಅಂತ. ಅವ್ರು ಅದನ್ನೇ ಬರೀತಾರೆ ಪಾಪ, ಇಲ್ಲ ಅಂತಲ್ಲ. ನಾವು ಇಲ್ಲಿ ಜನೌಷಧಿ ಆಗಿರಲಿಲ್ಲ, ಜನೌಷಧಿ ಅಲ್ಲಿ ಇರೋದಿಲ್ಲ. ಅವನು ಅದನ್ನೇ ಆಮೇಲೆ ಈ ಪೇಷಂಟ್ಗಳಿಗೆ ಒಂದಿರ್ತದೆ, ಡಾಕ್ಟರ್ RX ಅಂತ ಬರೆದ್ರೆ ಟೇಕ್ ದಿಸ್ ಅಂತಂದ್ರೆ RX ಅಂತ. ಡಾಕ್ಟರ್ ಹೇಳಿದ್ರೆ ಈಗ ಪ್ಯಾರಾಸಿಟಮಾಲ್, ಒಂದು ಡೈಕ್ಲೋಫಿನಾಕ್ ಸೋಡಿಯಂ ಅಥವಾ ಇದೆಲ್ಲ ಒಂದೇ ಅಲ್ವಾ? 1000 ಬಗೆ ಇರಲಿ, ಡಾಕ್ಟರ್ ಬದದೇ ಬೇಕು ಅಂತ ಕೇಳ್ತಾರೆ.
ಅದನ್ನ ಇವರು ಭಯಂಕರ ಮಿಸ್ಯೂಸ್ ಮಾಡ್ಕೋತಾರೆ. ಕೆಲವರು ಕಂಟೆಂಟ್ ಸೇಮ್ ಇದೆ, ಹೆಸರು ಮಾತ್ರ ಚೇಂಜ್. ಅದು ಮೆಡಿಕಲ್ ಅವ್ರು ಹೇಳಿದ್ರು ಕೇಳಲ್ಲ, ಕೆಲವರು ಡಾಕ್ಟರ್ ಅದನ್ನೇ ಹೇಳಿದಾರೆ, ನೀವು ಇದನ್ನೇ ಕೊಡಬೇಕು ಅಂತ ಅವ್ರು ಹೇಳಿರ್ತಾರೆ ಡಾಕ್ಟರ್. ಇರ್ಲಿ ಬಿಡಿ. ದೀಪ್ತಿ ಇದ್ದಾರೆ, ಮಾದೇಶ್, ಓಂ ಪ್ರಕಾಶ್, ಭೀಮಾ ನಾಯಕ್ ಶಿವಮೊಗ್ಗದಿಂದ ಟ್ರೈ ಮಾಡ್ತಾ ಇದ್ವಿ. ಈಗ 3 ಜನ ಇದ್ದಾರೆ. ದೀಪ್ತಿ ನಂಬರ್ 1, ಮೊದಲನೇದಾಗಿ ನನಗೆ ದಿನೇಶ್ ಗುಂಡೂರಾವ್ ಅವರ ಕಾರ್ಯವೈಖರಿ ಬಗ್ಗೆ ತೃಪ್ತಿ ಇದೆ. ಕಾರ್ಯವೈಖರಿ ಬಗ್ಗೆ ಅವರ ಏನು ಆ ಫ್ರೂಟ್ಸ್ ಗೀಡ್ಸ್ಗಳ ಬಗ್ಗೆ ನಮ್ಗೆ ಅನಿಸ್ತಾ ಇತ್ತು, ಏನ್ರಿ ಕಲ್ಲಂಗಡಿ ಹಣ್ಣಂತೆ, ಹಲಸಿನ ಹಣ್ಣಂತೆ, ಆಮೇಲೆ ಏನು ಬಾಂಬೈ ಮಿಠಾಯಿ ಅಂತೆ, ಎಲ್ಲದರಲ್ಲೂ ಕಲಬೆರಕೆ ಆಗ್ತಾ ಇದೆ, ಗೋಬಿ ಮಂಚೂರಿ ಮತ್ತೊಂದು ಅಂತೇಳಿ ಬಹಳ ತುಂಬಾ ಅದ್ಭುತವಾಗಿ ಮಾಡಿದ್ರು. ಈಗ ನಮಗೆ ಕಲ್ಲಂಗಡಿ ತಿಂದಾಗ ಇದಾಗ, ಯಾಕಂದ್ರೆ ಅದನ್ನು ಪ್ರೂವ್ ಮಾಡ್ಬಿಟ್ರು, ಕಲ್ಲಂಗಡಿಗೆ ರೆಡ್ ಹಾಕಕ್ಕಾಗಲ್ಲ, ಪ್ರೂವ್ ಆಗೋಗಿದೆ. ದೀಪ್ತಿ, ನನ್ನ ಮೇನ್ ಪ್ರಶ್ನೆ ಈಗ, ಓಕೆ, ಅವ್ರು ಹೇಳ್ತಾರೆ ನಾನು ಫ್ರೀ ಕೊಡ್ತಿದ್ದೀವಿ, ಏನು ಬದಲಾವಣೆ ಇಲ್ಲ, ಹಾಗಾಗಿ ಜನೌಷಧಿ ಕೇಂದ್ರ ಬೇಡ, ಫ್ರೀ ಕೊಡ್ತಾ ಇದ್ದೀವಿ ಇನ್ನು ಮುಂದೆ. ನನಗೆ ಗೊತ್ತಿರೋ ಪ್ರಕಾರ ಜನೌಷಧಿ ಕೇಂದ್ರದಲ್ಲೇ ಔಷಧ ಸಿಗ್ತಾ ಇರಲಿಲ್ಲ, ಫ್ರೀ ಬಿಟ್ಟಾಕಿ ಖಾಸಗಿ ಹೋಗ್ತಾ ಇದ್ರು. ನೀವು ನೋಡಿದಿರಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೇಗಿದೆ, 4-5, 1, 2, 3 ಇದೆಯಲ್ಲ ನಮ್ಮ ಬೆಂಗಳೂರಲ್ಲಿ, ಇಲ್ಲಿದೆ. ನನಗೊಂದು ಕ್ಲಾರಿಟಿ ಕೊಡಿ ದೀಪ್ತಿ, ಏನಿದು? ಜೆಪಿ ಸರ್, ನಾವೇ 1 ತಿಂಗಳ ಹಿಂದೆ ಒಂದು ಸ್ಟೋರಿಯನ್ನ ಮಾಡಿದ್ವಿ. ಕೆಸಿ ಜನರಲ್ ಆಸ್ಪತ್ರೆ ಸೇರಿ, ವಿಕ್ಟೋರಿಯಾ ಆಸ್ಪತ್ರೆ ಸೇರಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಮೆಡಿಕಲ್ ಶಾಪ್ ಅಂದ್ರೆ ಅವರು ಕೊಡುವಂತಹ ಮೆಡಿಸಿನ್ಸ್ ಸ್ಟಾಕ್ ಇದೆಯಾ ಅಂತ ಹೇಳಿ ಅರ್ಧಕ್ಕರ್ಧ ಮೆಡಿಸಿನ್ಸೇ ಇಲ್ಲ. ಎಷ್ಟೋ ಜನಕ್ಕೆ ಹೊರಗೆ ಬರ್ಕೊಡ್ತಾ ಇದ್ದಾರೆ, ಹೊರಗಿರುವಂತಹ ಮೆಡಿಕಲ್ ಶಾಪ್ಗಳಲ್ಲಿ ತಗೊಳ್ಳಿ ಅಂತ ಹೇಳಿ ಬರ್ಕೊಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಕೊಟ್ಟಂತಹ ಸಚಿವರ ಸ್ಟೇಟ್ಮೆಂಟ್ ಪ್ರಕಾರ ನಮ್ಮಲ್ಲೇ ಎಲ್ಲ ಫ್ರೀ ಆಗಿ ಕೊಡ್ತೀವಿ, ಜನಕ್ಕೆ ಫ್ರೀ ಆಗಿ ಕೊಡ್ಬೇಕಾದ್ರೆ ಜನ ಯಾಕೆ ಜನೌಷಧಿಗೆ ಹೋಗಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಬಡವರ ಆರೋಗ್ಯದ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಈಗಾಗಲೇ ಆವರಣದಲ್ಲಿ ಅಂದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 182 ಜನೌಷಧಿ ಕೇಂದ್ರಗಳಿದೆ. ಇದರಲ್ಲಿ ಜನ ತುಂಬಾ ಕಡಿಮೆ ದುಡ್ಡಿನಲ್ಲಿ ಮೆಡಿಸಿನ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಕಾರಣ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಟಾಕೇ ಇರೋದಿಲ್ಲ. ಇನ್ಫ್ಯಾಕ್ಟ್ ಬಿಪಿ ಶುಗರ್ ಮಾತ್ರೆಗಳನ್ನ ಕೇಳಕ್ ಹೋದ್ರೂ ಕೂಡ ಸ್ಟಾಕ್ ಇಲ್ಲ, ಬೇರೆ ಕಡೆ ತಗೊಳ್ಳಿ ಅಂತ ಹೇಳಿ ಅಹಂಕಾರದಲ್ಲಿ ಅಸಡ್ಡೆಯಲ್ಲಿ ಮಾತಾಡುವಂತದನ್ನ ನಾವೇ ರಿಯಾಲಿಟಿ ಚೆಕ್ ಮೂಲಕ ತೋರಿಸಿರುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಇದೀಗ ಎಲ್ಲಾ ರೀತಿಯ ಸ್ಟಾಕ್ಗಳಿದೆ, ಜನೌಷಧಿ ಬೇಡ ಅಂತ ಹೇಳಿ ಮುಚ್ಚುವಂತಹ ಪ್ರಯತ್ನಕ್ಕೆ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನಾನು ಒಬ್ಬರನ್ನ ಸೀನಿಯರ್ ಸಿಟಿಸನ್ ಮಾತಾಡಿಸುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಾನು ಸುಮಾರು ವರ್ಷಗಳಿಂದ ಜನೌಷಧಿಯಲ್ಲಿ ಮಾತ್ರೆಯನ್ನ ತಗೊಂತಾ ಇದ್ದೀನಿ, ನಂಗೆ ಶುಗರ್ ಇದೆ, ಕಳೆದ 20 ವರ್ಷಗಳಿಂದ ಶುಗರ್ಗೆ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಹಲವು ಯೋಜನೆಗಳ ವಿಚಾರದಲ್ಲಿ ಸಂಘರ್ಷ ತಾರಕಕ್ಕೇರಿದೆ. ಮೊದಲು ತೆರಿಗೆ ಹಣ ಪಾವತಿ, ನೀರಾವರಿ ಯೋಜನೆಗಳು, ರೈಲ್ವೆ ಯೋಜನೆಗಳು ಮತ್ತು ಆಯುಷ್ಮಾನ್ ಕಾರ್ಡ್ ವಿಚಾರವಾಗಿ ಸಿದ್ದರಾಮಯ್ಯ ಸರ್ಕಾರ, ಪ್ರಧಾನಿ ಮೋದಿ ಸರ್ಕಾರದ ಮಧ್ಯೆ ಸಂಘರ್ಷ ಶುರುವಾಗಿತ್ತು. ಇದೀಗ ಇನ್ನೊಂದು ಯೋಜನೆಯಲ್ಲಿ 2 ಸರ್ಕಾರಗಳ ಮಧ್ಯೆ ತಿಕ್ಕಾಟ ಸ್ಟಾರ್ಟ್ ಆಗಿದೆ. ಈ ಸಂಘರ್ಷದಿಂದ ಬಡವರ ಹೊಟ್ಟೆ ಒಡೆಯುವ ಕೆಲಸ ಶುರುವಾಗಿದೆಯಾ ಎಂಬ ಅನುಮಾನ ಕಾಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳ ಸ್ಥಗಿತ, ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರ ಮಧ್ಯೆ ಹೊಸ ಜಟಾಪಟಿ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ದ ಜನೌಷಧಿ ಕೇಂದ್ರಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಉಚಿತವಾಗಿ ಔಷಧಿ ನೀಡುವಾಗ ಆಸ್ಪತ್ರೆ ಆವರಣದಲ್ಲಿ ಔಷಧ ಮಾರಾಟದ ಅಗತ್ಯವಿಲ್ಲ. ಕೇವಲ 180 ಸರ್ಕಾರಿ ಆಸ್ಪತ್ರೆಗಳ ಕೇಂದ್ರಗಳನ್ನು ತೆರವುಗೊಳಿಸುವ ಬಗ್ಗೆ ಚರ್ಚಿಸಲಾಗಿದೆ. ಉಳಿದ 1220 ಕೇಂದ್ರಗಳು ಕಾರ್ಯನಿರ್ವಹಿಸಲಿವೆ. ಅಲ್ಲದೆ ಜನೌಷಧಿ ಕೇಂದ್ರಗಳಲ್ಲಿ ಬ್ರಾಂಡೆಡ್ ಔಷಧಿ ಮಾರಾಟದ ಬಗ್ಗೆ ತನಿಖೆ ನಡೆಸಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರದು, ಆಯ್ತಾ? ಜನ ನಮ್ಮಲ್ಲಿ ಉಚಿತ ಔಷಧಿ ಸಿಗ್ತದೆ, ಉಚಿತವಾಗಿ ಅವ್ರು ತಗೊಂಡು ಹೋಗ್ಬೇಕು, ಫ್ರೀಯಾಗಿ ತಗೊಂಡು ಹೋಗ್ಬೇಕು, ಅಷ್ಟೇ. ನಮ್ದು ಇನ್ನೇನಿಲ್ಲ ಅವ್ರ ವಿರುದ್ಧ ಅದು ಏನಿಲ್ಲ. ನಮ್ಮಲ್ಲಿ ಈಗ ಕೆಲವು ಕಡೆ ಜನೌಷಧಿ ಕೇಂದ್ರನೂ ಇದೆ, ಕೆಲವು ಕಡೆ ಖಾಸಗಿ ಫಾರ್ಮಸಿಗಳು ಕೂಡ ಇದೆ. ಸೊ ಅದನ್ನ ನಾವು ಫಾರ್ಮಸಿ ಇರಬಾರ್ದು, ನಮ್ಮ ಜನರಿಗೆ ಫ್ರೀಯಾಗಿ ಮೆಡಿಸಿನ್ ಸಿಗಬೇಕು, ಅಷ್ಟೇ, ಇನ್ನೇನಿಲ್ಲ. ನೋಡಿ, ಅದೆಲ್ಲ ಇರಲಿ. ನಾನು ಹೇಳ್ತಾ ಇರುವಂತದ್ದು ಯಾಕೆ ಇದನ್ನ ನಾವು ಜನೌಷಧಿ ಕೇಂದ್ರ ಬೇಡ ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಅದೇನಾಗ್ತಾ ಇತ್ತು, ಕೆಲವು ಜನೌಷಧಿ ಕೇಂದ್ರದಲ್ಲಿ ಕೇವಲ ಆ ಔಷಧಿಗಳು ಮಾತ್ರ ಇರೋದಿಲ್ಲ, ಬ್ರಾಂಡೆಡ್ ಔಷಧಿಗಳು ಕೂಡ ಇರ್ತದೆ. ಅದು ಒಂದು ಸಮಸ್ಯೆ. ಎರಡನೇದು, ನಮ್ಮಲ್ಲಿರುವಂತದ್ದು ಡಾಕ್ಟರ್ಗಳು ಅಲ್ಲಿಗೆ ಚೀಟಿ ಬರ್ದು ಕಳಿಸೋದು, ಅಲ್ಲೇ ಹೋಗಿ ತಗೊಂಡ್ಬಿಡಿ ಅಂತ ಹೇಳುವಂಥದ್ದು, ಅದು ಮಾಡಬಾರ್ದು. ನಾವೇನು ನಮ್ಮಲ್ಲಿ ಫ್ರೀಯಾಗಿರ್ಬೇಕು, ಜನರಿಗೆ ಏನೋ
ಸ್ವಲ್ಪ ಯೂಸರ್ ಚಾರ್ಜಸ್ ಅಂತ ಕೆಲವು ಇದಕ್ಕೆ ಇರ್ತದೆ. ಅದು ಬಹಳ ಒಂದು 50 ರೂಪಾಯಿ 70 ರೂಪಾಯಿ ಆತರ. ಅದು ಬಿಟ್ರೆ ಬೇರೆ ಯಾವ್ದು ಕೂಡ ಚಾರ್ಜ್ ಮಾಡಂಗಿಲ್ಲ. ಅದು ಡಯಾಗ್ನೋಸ್ಟಿಕ್ಸ್ಗಾಗ್ಲಿ ಅಥವಾ ಮೆಡಿಸಿನ್ಗಾಗ್ಲಿ. ಜನೌಷಧಿ ಜಟಾಪಟಿ, ಹೃದಯ ಸಂಬಂಧಿ ಮಾತ್ರೆ. ಇತರೆ ಕಂಪನಿ ಜನೌಷಧಿ 72.80 ಪೈಸೆ 9.68 ಪೈಸೆ. ಮಧುಮೇಹ ಸಂಬಂಧಿ ಮಾತ್ರೆ. ಇತರೆ ಕಂಪನಿ ಜನೌಷಧಿ 52.90 ಪೈಸೆ 5.5 ಪೈಸೆ. ಕ್ಯಾನ್ಸರ್ ಸಂಬಂಧಿ ಮಾತ್ರೆ. ಇತರೆ ಕಂಪನಿ ಜನೌಷಧಿ 636.50 ಪೈಸೆ 137.50 ಪೈಸೆ. ಗ್ಯಾಸ್ಟ್ರಿಕ್ ಸಂಬಂಧಿ ಮಾತ್ರೆ. ಇತರೆ ಕಂಪನಿ ಜನೌಷಧಿ 60 ರೂಪಾಯಿ 7.20 ಪೈಸೆ. ಆಂಟಿಬಯೋಟಿಕ್ ಮಾತ್ರೆ. ಇತರೆ ಕಂಪನಿ ಜನೌಷಧಿ 178.30 ಪೈಸೆ 86.60 ಪೈಸೆ. ಪೇನ್ ಕಿಲ್ಲರ್ ಮಾತ್ರೆ. ಇತರೆ ಕಂಪನಿ ಜನೌಷಧಿ 65.62 ಪೈಸೆ 4.38 ಪೈಸೆ. ರಾಜ್ಯದಲ್ಲಿ ಒಟ್ಟು 1400 ಜನೌಷಧಿ ಕೇಂದ್ರಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ 180 ಕೇಂದ್ರಗಳನ್ನು ಮಾತ್ರ ತೆರವುಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರ ಮೆಡಿಕಲ್ ಮಾಫಿಯಾಗೆ ತಗ್ಗಿ ಬಡವರ ಹೊಟ್ಟೆ ಒಡೆಯುವ ಕೆಲಸ ಮಾಡಿದೆಯಾ ಎಂಬ ಅನುಮಾನ ಕಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಶ್ರೀಪಾದ್, ಒಂದು ನಾವು ಆ ರಿಪೋರ್ಟ್ಗೆ ಹೋಗೋದಕ್ಕಿಂತ ಮೊದಲು ಒಂದು ಕಾರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಜನರ ಮುಂದೆ ಈ ಕಾರಣಗಳಿಂದಾಗಿ ನಾವು ಜನೌಷಧಿ ಕೇಂದ್ರವನ್ನ ಕ್ಲೋಸ್ ಮಾಡ್ತಾ ಇದೀವಿ ಅಂತ ಒಂದು ಕಾರಣ ಕೊಡಬೇಕು. ಏನ್ ಕಾರಣ ಕೊಡ್ತಾ ಇದಾರೆ? ಅಲ್ಲ, ಒಂದು ಮಾತು ಅಲ್ಲಿ ನನಗೂ ಆಶ್ಚರ್ಯ ಆಯ್ತು. ದಿನೇಶ್ ಗುಂಡೂರಾವ್ ಮಾತಾಡಿದಾಗ ನಾವು ಫ್ರೀ ಕೊಡ್ತಾ ಇದೀವಿ ಅಂತಂದ್ರೆ ಅದು ಏನು ಅಂತ ಗೊತ್ತಾಗ್ಬೇಕು, ಎಲ್ಲಿಂದ ಕೊಡ್ತಾ ಇದಾರೆ ಅಂತ. ಬರೀ ದೀಪ್ತಿ ಇದಾರೆ ನಮ್ ಜೊತೆ, ಬೆಂಗಳೂರು ಎಲ್ಲ ಊರಿಂದ ತಗೋತಾ ಇದೀವಿ ವೀಕ್ಷಕರಿದ್ದಾನೆ. ಇದು ಬಹಳ ಸೀರಿಯಸ್ ಮ್ಯಾಟರ್. ಇದು ಬಹಳ ಸೀರಿಯಸ್ ಮ್ಯಾಟರ್. ಜನೌಷಧಿ ಕೇಂದ್ರಕ್ಕಿಂತಲೂ ಅಗ್ಗವಾಗಿ ಸಿಗತ್ತಾ ಅಥವಾ ಫ್ರೀ ಸಿಗತ್ತಾ? ಫುಲ್ ಫ್ರೀನೇ. ಈಗ ನಿಮಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನಾಗುತ್ತೆ ಗೊತ್ತಾ ಪಾಟೀಲ್ರೆ? ಈಗ ಯಾರಾದ್ರೂ ಒಬ್ರು ಹೋದ್ರೆ ಜನೌಷಧಿ ಅಲ್ಲಿ ಬರ್ಕೊಡ್ತಾರೆ ಡಾಕ್ಟರ್. ಜನೌಷಧಿ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಸಿಗೋದಿಲ್ಲ. ಅಲ್ಲಿ ಒಂದು 4 ಮಾತ್ರ ಇರ್ತದೆ. ಆಮೇಲೆ ಆಸ್ ಎ ನಾನು ಫಾರ್ಮಸಿಸ್ಟ್ ಆಗಿ ನಾನು ಮೆಡಿಕಲ್ ರಿಪ್ ಆಗಿ ಕೆಲಸ ಮಾಡಿದ್ದೀನಿ. ನನಗೆ ಗೊತ್ತಿದೆ ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ. ನೀವು ಡಾಕ್ಟರ್ ಬಳಿ ನಾವು ಹೋಗಿರ್ತೀವಲ್ವಾ, ಅವ್ರು ಅಲ್ಲಿರೋ ಔಷಧಿಗಳು ಎಲ್ಲಿದೆ ಅಂತ ಕೇಳ್ತಾರೆ. ಅವರು ಇದೆಲ್ಲಿ ಆ ಮೆಡಿಕಲ್ ಸಿಗುತ್ತೆ, ಇಲ್ಲಿ ಸಿಗುತ್ತೆ. ನಾವು ಹೇಳ್ತೀವಿ ಅಲ್ಲಿ ಮೆಡಿಕಲ್ ಸಿಗುತ್ತೆ ಅಂತ. ಅವ್ರು ಅದನ್ನೇ ಬರೀತಾರೆ ಪಾಪ, ಇಲ್ಲ ಅಂತಲ್ಲ. ನಾವು ಇಲ್ಲಿ ಜನೌಷಧಿ ಆಗಿರಲಿಲ್ಲ, ಜನೌಷಧಿ ಅಲ್ಲಿ ಇರೋದಿಲ್ಲ. ಅವನು ಅದನ್ನೇ ಆಮೇಲೆ ಈ ಪೇಷಂಟ್ಗಳಿಗೆ ಒಂದಿರ್ತದೆ, ಡಾಕ್ಟರ್ RX ಅಂತ ಬರೆದ್ರೆ ಟೇಕ್ ದಿಸ್ ಅಂತಂದ್ರೆ RX ಅಂತ. ಡಾಕ್ಟರ್ ಹೇಳಿದ್ರೆ ಈಗ ಪ್ಯಾರಾಸಿಟಮಾಲ್, ಒಂದು ಡೈಕ್ಲೋಫಿನಾಕ್ ಸೋಡಿಯಂ ಅಥವಾ ಇದೆಲ್ಲ ಒಂದೇ ಅಲ್ವಾ? 1000 ಬಗೆ ಇರಲಿ, ಡಾಕ್ಟರ್ ಬರ್ತದೇ ಬೇಕು ಅಂತ ಕೇಳ್ತಾರೆ. ಅದನ್ನ ಇವರು ಭಯಂಕರ ಮಿಸ್ಯೂಸ್ ಮಾಡ್ಕೋತಾರೆ. ಕೆಲವರು ಕಂಟೆಂಟ್ ಸೇಮ್ ಇದೆ, ಹೆಸರು ಮಾತ್ರ ಚೇಂಜ್. ಅದು ಮೆಡಿಕಲ್ ಅವ್ರು ಹೇಳಿದ್ರೆ ಕೇಳಲ್ಲ. ಕೆಲವರು ಡಾಕ್ಟರ್ ಅದನ್ನೇ ಹೇಳಿದ್ದಾರೆ, ನೀವು ಇದನ್ನೇ ಕೊಡಬೇಕು ಅಂತ ಅವ್ರು ಹೇಳಿರ್ತಾರೆ ಡಾಕ್ಟರ್. ಇರ್ಲಿ ಬಿಡಿ. ದೀಪ್ತಿ ಇದ್ದಾರೆ, ಮಾದೇಶ್, ಓಂ ಪ್ರಕಾಶ್, ಭೀಮಾ ನಾಯಕ್ ಶಿವಮೊಗ್ಗದಿಂದ ಟ್ರೈ ಮಾಡ್ತಾ ಇದ್ವಿ. ಈಗ 3 ಜನ ಇದ್ದಾರೆ. ದೀಪ್ತಿ ನಂಬರ್ 1, ಮೊದಲನೇದಾಗಿ ನನಗೆ ದಿನೇಶ್ ಗುಂಡೂರಾವ್ ಅವರ ಕಾರ್ಯವೈಖರಿ ಬಗ್ಗೆ ತೃಪ್ತಿ ಇದೆ. ಕಾರ್ಯವೈಖರಿ ಬಗ್ಗೆ ಅವರ ಆ ಫ್ರೂಟ್ಸ್ ಗೀಡ್ಸ್ಗಳ ಬಗ್ಗೆ ನಮ್ಗೆ ಅನಿಸ್ತಾ ಇತ್ತು, ಏನ್ರಿ ಕಲ್ಲಂಗಡಿ ಹಣ್ಣಂತೆ, ಹಲಸಿನ ಹಣ್ಣಂತೆ, ಆಮೇಲೆ ಬಾಂಬೈ ಮಿಠಾಯಿ ಅಂತೆ ಎಲ್ಲದರಲ್ಲೂ ಕಲಬೆರಕೆ ಆಗ್ತಾ ಇದೆ, ಗೋಬಿ ಮಂಚೂರಿ ಮತ್ತೊಂದು ಅಂತೇಳಿ ಬಹಳ ತುಂಬಾ ಅದ್ಭುತವಾಗಿ ಮಾಡಿದ್ರು. ಈಗ ನಮಗೆ ಕಲ್ಲಂಗಡಿ ತಿಂದಾಗ ಇದಾಗ, ಯಾಕಂದ್ರೆ ಅದನ್ನೊಂದು ಪ್ರೂವ್ ಮಾಡ್ಬಿಟ್ರು, ಕಲ್ಲಂಗಡಿಗೆ ರೆಡ್ ಹಾಕಕ್ಕಾಗಲ್ಲ, ಪ್ರೂವ್ ಆಗೋಗಿದೆ. ದೀಪ್ತಿ, ನನ್ನ ಮೇನ್ ಪ್ರಶ್ನೆ ಈಗ, ಓಕೆ, ಅವ್ರು ಹೇಳ್ತಾರೆ ನಾನು ಫ್ರೀ ಕೊಡ್ತಿದ್ದೀವಿ, ಏನು ಬದಲಾವಣೆ ಇಲ್ಲ, ಹಾಗಾಗಿ ಜನೌಷಧಿ ಕೇಂದ್ರ ಬೇಡ, ಫ್ರೀ ಕೊಡ್ತಾ ಇದ್ದೀವಿ ಇನ್ನು ಮುಂದೆ. ನನಗೆ ಗೊತ್ತಿರೋ ಪ್ರಕಾರ ಜನೌಷಧಿ ಕೇಂದ್ರದಲ್ಲೇ ಔಷಧ ಸಿಗ್ತಾ ಇರಲಿಲ್ಲ, ಫ್ರೀ ಬಿಟ್ಟಾಕಿ ಖಾಸಗಿ ಹೋಗ್ತಾ ಇದ್ರು. ನೀವು ನೋಡಿದಿರಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೇಗಿದೆ. 4-5, 1-2-3 ಇದೆಯಲ್ಲ ನಮ್ಮ ಬೆಂಗಳೂರಲ್ಲಿ, ಇಲ್ಲಿದೆ. ನನಗೊಂದು ಕ್ಲಾರಿಟಿ ಕೊಡಿ ದೀಪ್ತಿ, ಏನಿದು? ಜೆಪಿ ಸರ್, ನಾವೇ 1 ತಿಂಗಳ ಹಿಂದೆ ಒಂದು ಸ್ಟೋರಿಯನ್ನ ಮಾಡಿದ್ವಿ. KC ಜನರಲ್ ಆಸ್ಪತ್ರೆ ಸೇರಿ, ವಿಕ್ಟೋರಿಯಾ ಆಸ್ಪತ್ರೆ ಸೇರಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗಿ ಮೆಡಿಕಲ್ ಶಾಪ್ ಅಂದ್ರೆ ಅವರು ಕೊಡುವಂತಹ ಮೆಡಿಸಿನ್ಸ್ ಸ್ಟಾಕ್ ಇದೆಯಾ ಅಂತ ಹೇಳಿ ಅರ್ಧಕ್ಕರ್ಧ ಮೆಡಿಸಿನ್ಸೇ ಇಲ್ಲ. ಎಷ್ಟೋ ಜನಕ್ಕೆ ಹೊರಗೆ ಬರ್ಕೊಡ್ತಾ ಇದ್ದಾರೆ, ಹೊರಗಿರುವಂತಹ ಮೆಡಿಕಲ್ ಶಾಪ್ಗಳಲ್ಲಿ ತಗೊಳ್ಳಿ ಅಂತ ಹೇಳಿ ಬರ್ಕೊಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಕೊಟ್ಟಂತಹ ಸಚಿವರ ಸ್ಟೇಟ್ಮೆಂಟ್ ಪ್ರಕಾರ ನಮ್ಮಲ್ಲೇ ಎಲ್ಲ ಫ್ರೀಯಾಗಿ ಕೊಡ್ತೀವಿ, ಜನಕ್ಕೆ ಫ್ರೀಯಾಗಿ ಕೊಡ್ಬೇಕಾದ್ರೆ ಜನ ಯಾಕೆ ಜನೌಷಧಿಗೆ ಹೋಗಬೇಕು ಅಂತ ಹೇಳಿ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಬಡವರ ಆರೋಗ್ಯದ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ಸರ್ಕಾರ ಹೊರಟಿದೆ.
ಈಗಾಗಲೇ ಆವರಣದಲ್ಲಿ ಅಂದ್ರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 182 ಜನೌಷಧಿ ಕೇಂದ್ರಗಳಿದೆ. ಇದರಲ್ಲಿ ಜನ ತುಂಬಾ ಕಡಿಮೆ ದುಡ್ಡಿನಲ್ಲಿ ಮೆಡಿಸಿನ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಕಾರಣ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಟಾಕೇ ಇರೋದಿಲ್ಲ. ಇನ್ಫ್ಯಾಕ್ಟ್ ಬಿಪಿ ಶುಗರ್ ಮಾತ್ರೆಗಳನ್ನ ಕೇಳಕ್ ಹೋದ್ರೂ ಕೂಡ ಸ್ಟಾಕ್ ಇಲ್ಲ, ಬೇರೆ ಕಡೆ ತಗೊಳ್ಳಿ ಅಂತ ಹೇಳಿ ಅಹಂಕಾರದಲ್ಲಿ ಅಸಡ್ಡೆಯಲ್ಲಿ ಮಾತಾಡುವಂತದನ್ನ ನಾವೇ ರಿಯಾಲಿಟಿ ಚೆಕ್ ಮೂಲಕ ತೋರಿಸಿರುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಇದೀಗ ಎಲ್ಲಾ ರೀತಿಯ ಸ್ಟಾಕ್ಗಳಿದೆ, ಜನೌಷಧಿ ಬೇಡ ಅಂತ ಹೇಳಿ ಮುಚ್ಚುವಂತಹ ಪ್ರಯತ್ನಕ್ಕೆ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನಾನು ಒಬ್ಬರನ್ನ ಸೀನಿಯರ್ ಸಿಟಿಸನ್ ಮಾತಾಡಿಸುವಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಾನು ಸುಮಾರು ವರ್ಷಗಳಿಂದ ಜನೌಷಧಿಯಲ್ಲಿ ಮಾತ್ರೆಯನ್ನ ತಗೊಂತಾ ಇದ್ದೀನಿ, ನಂಗೆ ಶುಗರ್ ಇದೆ, ಕಳೆದ 20 ವರ್ಷಗಳಿಂದ ಶುಗರ್ಗೆ ನಾನು ಮಾತ್ರೆ